ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾಲಾ. ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ನನ್ನ ಹಸ್ಬೆಂಡ್ಗೆ ನಾನೇ ಏನಾದರೂ ಗಿಫ್ಟ್ ಮಾಡಿಕೊಡ್ಬೇಕು ಅಂತೇಳಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಸೊ ಇದು ನಾನೀಗ ಏನು ಕಟ್ ಮಾಡ್ತಾಯಿದ್ದೀನಿ ಅಂತಂದರೆ, ಮಾಮೂಲಿ ಟೇಪ್ ಮಕ್ಕಳು ಸ್ಕೂಲ್ಗೆ ಯೂಸ್ ಮಾಡ್ತಾರಲ್ಲ, ಅದನ್ನಲ್ಲಿ ರೆಡ್ ಕಲರ್ ತೊಗೊಂಡಿದ್ದೀನಿ. ರೆಡ್ ಕಲರ್ನಲ್ಲಿ ಒಂದು ಸಣ್ಣದಾದ ಪೀಸ್ ತೊಗೊಂಡು ಹಾರ್ಟ್ ಶೇಪ್ ಕಟ್ ಮಾಡಿ ನೋಡಿ. ಈಗ ಆ ಒಂದು ಹಾರ್ಟ್ನ ನಾನು ತಗೊಳ್ಳೋದಿಲ್ಲ. ಸೊ ಈ ರೀತಿ ಅದನ್ನು ತೆಗೆದ್ರೆ ಅದ್ರದ್ದು ಔಟರ್ ಇದು ಬರುತ್ತಲ್ಲ, ಅದನ್ನು ನಾನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ನೀಟಾಗಿ ಕಟ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂತಂದರೆ, ನಾನಲ್ಲಿ ಒಂದು ನೀಟಾದ ಒಂದು ಇದು ಶೀಟ್ ಇಟ್ಕೊಂಡಿದ್ದೀನಲ್ಲ, ಅದನ್ನಲ್ಲಿ ಡೆಕೋರೇಟ್ ಮಾಡಿ ಒಂಥರ ನನಗೆ ಇಷ್ಟ ಆದಂಗೆ ಮಾಡಿ ನನ್ನ ಹಸ್ಬೆಂಡ್ ಕೊಡಬೇಕು ವ್ಯಾಲೆಂಟೈನ್ಸ್ ಡೇಗೆ ಅಂತೇಳಿ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಮುಂಚಿತವಾಗಿ ನಾನು ಒಂದೇ ಒಂದು ಸಣ್ಣದಾದ ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಶುಗರ್ ಪೇಷಂಟ್ಗೆ ಈ ನೇರಳೆ ಹಣ್ಣು ಅಂತ ಕೇಳಿರ್ತೀರ. ನೇರಳೆ ಹಣ್ಣು ತುಂಬ ಒಳ್ಳೆ ಮದ್ದು. ನೇರಳೆ ಹಣ್ಣು ಆ ಬೀಜನೂ ಸಹ ಪುಡಿ ಮಾಡಿ ಅದನ್ನು ತಗೊಳ್ತಾರೆ, ಸೇವನೆ ಮಾಡ್ತಾರೆ. ಮತ್ತು ನೇರಳೆ ಹಣ್ಣು ಸಮಯದಲ್ಲಿ ಆ ಸೀಸನ್ ಇರುವಾಗ ಶುಗರ್ ಪೇಷಂಟ್ಗಳು ದಯವಿಟ್ಟು ಆ ಹಣ್ಣನ್ನು ಮಿಸ್ ಮಾಡಲೇಬೇಡಿ. ಆದಷ್ಟು ಅದನ್ನು ತಿನ್ನೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಒಂದು ಶುಗರ್ ಕಂಟ್ರೋಲಲ್ಲಿರುತ್ತೆ. ಅದು ಬೇರೆ ಯಾವ ವಿಧದಲ್ಲಿ ಅದು ಒಣಗಿದ್ದು ಪೌಡ್ರ್ ಸಿಗುತ್ತೆ, ಅದನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ಈ ಒಂದು ಸಣ್ಣದಾದ ಪುಟ್ಟದಾದ ಮಾಹಿತಿನ ನಿಮಗೆ ತಿಳಿಸ್ತಾ ಇದ್ದೀನಿ. ಈಗ ನೋಡಿ, ಆಲ್ರೆಡಿ ಹಾರ್ಟೆಲ್ಲ ಅಂಟಿಸ ಆಗಿದೆ, ಸ್ಟಿಕ್ ಮಾಡಿದ್ದೀನಿ. ಅದರಲ್ಲಿ ಇವ್ರು ಏನು ಬರಿಬೋದು ಅಂತ ನೀವು ತಿಳ್ಕೊಂಡಿರ್ಬೋದು. ಸ್ವಲ್ಪ ಒಂದೆರಡು ನಿಮಿಷ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಈಗ ಮೇಲ್ಗಡೆ ಒಂದು ಬಾರ್ಡರ್ ಲೈನ್ಗಳನ್ನ ನಾವು ಡೆಕೋರೇಟ್ ಮಾಡ್ಕೊಳ್ಳೋಣ. ಅಂದರೆ ಈಗ ನಾನು ಜಿಗ್ಜಾಗ್ ಟೈಪ್ನಲ್ಲಿ ನಾನು ಫೆವಿಕಾಲ್ನಲ್ಲಿ ಹಾಕ್ಕೊಳ್ತಿದ್ದೀನಿ. ಗ್ಲಿಟರ್ದು ಇದು ಬರುತ್ತಲ್ಲ, ಚಿನ್ಮುನ್ಕಿ ಥರ. ಸೊ ಅದನ್ನು ಹಾಕಿ ನಾನು ಏನು ಮಾಡ್ತೀನಿ ನೋಡಿ, ಈ ಕಲರ್ ತೊಗೊಂಡಿದ್ದೀನಿ, ಪರ್ಪಲ್ ಕಲರ್ದು ಒಂಥರ ಪಿಂಕ್ ಶೇಡು. ಇದನ್ನು ಹಾಕಿ ನಾನು ಫುಲ್ ನೋಡಿ ನಿಮ್ಗೆ ತೋರಿಸ್ತೀನಿ. ಫುಲ್ ಎಲ್ಲಿವರೆಗೂ ನಾನು ಅದನ್ನು ಫೆವಿಕಾಲ್ ಹಾಕಿದ್ದೀನಿ ಅದ್ರ ಮೇಲೆ ಹೀಗೆ ಹಾಕ್ಕೊಂಡ್ರೆ ನೀಟಾಗಿ ಅದೇನಿದೆ ಅಂತೇಳಿ ನಿಮಗೆ ಈಗ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಫುಲ್ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಹಾಕ್ಕೊಂಡ್ರೆ ಅದು ಗಟ್ಟಿಯಾಗಿ ಒಂಥರ ತಿಕ್ಕಾಗಿ ನಿಮಗೆ ನೀಟಾಗಿ ಕಾಣಿಸೋದಕ್ಕೆ. ನೋಡಿ, ಈಗ ಹೊದ್ರುಕೊಳ್ಬೇಕು. ನೋಡಿ, ಹೀಗೆ ಎಷ್ಟು ನೀಟಾಗಿದೆ. ಮೇಲ್ಗಡೆ ಕೆಳಗಡೆ ಎಲ್ಲ ಸೇಮ್ ಇದೇ ರೀತಿ ನಾವು ಮಾಡ್ಕೊಳ್ಳೋಣ. ನೋಡಿ, ಹೀಗೇನು ಬರೀತೀನಿ ಅಂತಂದರೆ, ಅಲ್ಲಿ ಐ ಲವ್ ಮೈ ಹಸ್ಬೆಂಡ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತೇಳಿ ನಾನು ಬರಿತೀನಿ ಫ್ರೆಂಡ್ಸ್. ನೀವು ಸಹ ನಿಮ್ಮ ಹಸ್ಬೆಂಡ್ಗೆ ಇಷ್ಟ ಆದರೆ ಮನೆಯಲ್ಲೇ ಕೂತು ಈ ಒಂದು ಚಂದದ ಒಂದು ಪುಟ್ಟದಾದ ಒಂದು ಗ್ರೀಟಿಂಗ್ ಕಾರ್ಡನ್ನ ನೀವು ಮಾಡಿಕೊಡ್ಬೋದು. ನೋಡಿ, ಇದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಈಗ ನೋಡಿ, ಫುಲ್ ನೋಡ್ತಾ ಇದ್ದೀರಾ. ಸಿಂಪಲ್ ಆದ್ರೂ ಸಹ ಇದು ತುಂಬ ಚೆನ್ನಾಗಿದೆ. ನೀವು ಸಹ ಇಷ್ಟಪಟ್ಟಿದ್ದೀರಾ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಐ ಲವ್ ಮೈ ಹಸ್ಬೆಂಡ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತೇಳಿ ಇದೆ. ಇದು ನಿಮಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಇಷ್ಟಪಟ್ಟು ನೀವು ಸಹ ಮಾಡಿ, ನಿಮ್ಮ ಇಷ್ಟ ಆದವ್ರಿಗೆ ನೀವು ಕೊಡ್ತೀರಾ, ನಿಮ್ಮ ಹಸ್ಬೆಂಡ್ಗೆ ನೀವು ಕೊಡ್ತೀರಾ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ನಾನು ಸಹ ಬಯಸಿದ್ದೀನಿ. ಈ ಒಂದು ಸಣ್ಣದಾದ ಪುಟ್ಟದಾದ ಒಂದು ಗಿಫ್ಟನ್ನು ನೀವು ಕೊಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.